ನಮಸ್ತೆ ಎಲ್ರಿಗೂ. ಬೆಳಗಿನ 11:30 ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ. ನಾನು ನೇಷಾ, ಅಕ್ಯುಪ್ರೆಷರ್ ಹೀಲರ್. ಇವತ್ತು ತಮ್ದು ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಇಲ್ಲಿ ನೀವು ಹ್ಯಾಂಡ್ ರೈಸ್ ಮಾಡಿ, ನಾನು ನಿಮಗೆ ನಿಮ್ಮ ಸಮಸ್ಯೆಗಳನ್ನ ಕಲರ್ ಥೆರಪಿ, ಅಕ್ಯುಪ್ರೆಷರ್ ಥೆರಪಿ, ಸೀಡ್ ಥೆರಪಿ, ನೀಲ್ ಚಕ್ರ ಥೆರಪಿ ಹಾಗೂ ಮೆಗಾ ಮೆರಿಡಿನ್ ಥೆರಪಿ ಮೂಲಕ ಒಂದಿಷ್ಟು ಪರಿಹಾರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಹ್ಯಾಂಡ್ ರೈಸ್ ಮಾಡಿ ಯಾರ್ದು ಕ್ವಶನ್ಸ್ ಇದ್ರೆ ನಾನು ಕೇಳ್ತೀನಿ. ಲಲಿತಮ್ಮ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಡಗೈ ಮತ್ತು ಆಶಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಮಾಡ್ಕೊಂಡು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್, ನಂಗೆ ಪೆನ್ನು ಬಲಭಾಗ ಮಧ್ಯದಲ್ಲಿ ಸ್ವಲ್ಪ ಇಷ್ಟೇ ಒಂದು ಆರೆಂಜ್ ಅಷ್ಟು ಜಾಗದಲ್ಲಿ ಪೇನ್, ಯಾವಾಗ್ಲೂ ಚುಚ್ಚಿದ ತರ ಪೇನ್ ಇರುತ್ತೆ. ಯಾವ ಸೈಡ್? ಬಲಭಾಗದಲ್ಲ ಎಡಭಾಗದಲ್ಲ? ಬಲಭಾಗ, ಬಲ ಸೈಡೆ, ಬಲಭಾಗದಲ್ಲಿ. ಓಕೆ. ಮಧ್ಯಭಾಗ. ಮಧ್ಯಭಾಗ. ಬೇರೆ ಇಶ್ಯೂಸ್ ಏನಿದೆ ಮೇಡಮ್ ಮತ್ತೆ? ನಂಗೆ ಶುಗರ್ ಇದೆ, BP ಇದೆ ಮೇಡಮ್. ಶುಗರ್ BP ಎರಡು ಇದೆಯಾ? ಥೆರಪಿ ಎಲ್ಲರೂ ತಗೊಳ್ತಿದ್ರಾ ಹೌದು. ಇದಕ್ಕಿಂತ ಮುಂಚೆ? ಇಲ್ಲ, ನಾನೇ ನೋಡಿ ಟಿವಿ ಇದು ಬಸವ ಅಕಾಡೆಮಿ ಮತ್ತೆ ನಿಮ್ದು ನೋಡಿ ಕೆಲವು ಹಾಕೊಳ್ತಾ ಇದೆ, ಕೈಗೆಲ್ಲ ಹಾಕೊಂಡಿದ್ದೀನಿ. ಓಕೆ ಓಕೆ, ಹಾ ಹಾ, ಚಕ್ರ ಥೆರಪಿ ಎಲ್ಲ ಹಾಕೊಳ್ತಿದ್ದೀರಾ? ಚೇಂಜಸ್ ಅನಿಸ್ತಿದ್ಯಾ ಮೇಡಮ್? ಇಂಟ್ರೆಸ್ಟ್ ಇಶ್ಯೂ. ನಮ್ದೇ ಇಂಟರ್ನೆಟ್ ಪ್ರಾಬ್ಲಮ್ ಬರೋದು. ಹಾ ಮೇಡಮ್, ಸರ್ ಸ್ವಲ್ಪ ಇಲ್ಲಿ ಗಾಳಿ ಸಿಕ್ಕಾಬಿಟ್ಟಿದೆ, ಮೋಡ ಗಾಳಿ ಇದೆ, ಅದು ಇಂಟರ್ನೆಟ್ ಸ್ವಲ್ಪ ಹೌದು. ಮಧ್ಯೆ ಮಧ್ಯೆ ಹೋಗ್ತಾ ಇದೆ. ನೀವು ಹಾಗೆ ಇರಿ, ನಾನು ಹೇಳ್ಕೊಡ್ತೀನಿ. ಹೌದು. ಹಾ. ಮೇಡಮ್, ಬೆನ್ನು ಬರ್ತಾ ಇದೆ ಅಂತಂದ್ರಲ್ಲಿ ಇಲ್ಲಿ ನೋಡಿ, ಈ ಭಾಗದಲ್ಲಿ ಪೇನ್ ಬರ್ತಾ ಇದೆ ಅಂದ್ರೆ ಇಲ್ಲಿ ನಾವು ಹೆಚ್ಚಿಗೆ ಕನ್ಸಿಡರ್ ಮಾಡೋದು ಇಲ್ಲ, ಕಿಡ್ನಿ. ಮೇಲ್ಗಡೆ ಮಧ್ಯಭಾಗ ಮೇಡಮ್, ಇಲ್ಲ. ಬಲಬದಿ ಮಧ್ಯಭಾಗ. ಹಾ. ಓಕೆ, ಇಲ್ಲ. ಹಾ. ಓಕೆ. ಹಾ, ಹೌದು. ಸರಿ. ಸ್ವಲ್ಪ ಈ ಇಲ್ಲೆಲ್ಲ ಸೈಡ್. ನೋಡಿ ಹಾ. ಎಷ್ಟು ಮೆರಿಡಿಯನ್ಸ್ ಹೋಗಿದೆ ನೋಡಿ. ಹಾ. ಇವೆಲ್ಲ ಲೈನ್ಸ್ ಇದೆ ನೋಡಿ, ಇಲ್ಲಿ ಇವೆಲ್ಲ ಮೆರಿಡಿಯನ್ ಲೈನ್ಸ್ ಇದು. ಹೌದು. ಈ ಹಾ. ಮೆರಿಡಿಯನ್ ಲೈನ್ಸ್ ಇದ್ದಾಗ ಏನಾಗುತ್ತಂದ್ರೆ, ಯಾವ್ದೇ ಮೆರಿಡಿಯನ್ ಹೋಗಿರುತ್ತೋ ಅಲ್ಲೆಲ್ಲ ಸ್ಟಾಗ್ನೇಷನ್ ಆಗಿದೆ ಅಂತ. ಓಕೆ. ಸರಿನಾ? ತೇಗ್ ಏನಾದ್ರು ಬರುತ್ತೆ ಮೇಡಮ್ ನಿಮ್ಗೆ? ಇಲ್ಲ ಮೇಡಮ್. ತೇಗೇನು ಬರಲ್ಲ. ಗ್ಯಾಸ್ ಪಾಸ್ ಆಗುತ್ತಾ? ಇಲ್ಲ. ಇಲ್ಲ. ಓಕೆ. ಪೇನ್ ಯಾವ ಟೈಮಲ್ಲಿ ಬರುತ್ತೆ? ಬೆಳಗ್ಗೆ ಹೆಚ್ಚಿಗೆ ಇರುತ್ತಾ, ಮಧ್ಯಾಹ್ನ ಇರುತ್ತಾ, ಅಥವಾ ನೈಟ್ ಹೆಚ್ಚಿಗೆ ಬರುತ್ತಾ? ಇಡೀ ದಿನ ಇರುತ್ತೆ, ಹ್ಮ್. ಮಲ್ಕೊಂಡಾಗ್ಲೂ ತುಂಬಾ ಇರುತ್ತೆ, ಆಮೇಲೆ ಮಲಗಿ ಒಂದು ಅರ್ಧ ಗಂಟೆ 1 ಗಂಟೆ ಆದ್ಮೇಲೆ ಹೋಗುತ್ತೆ. ಆ, ಇದು ವಾಕ್ ಏನಾರು ಮಾಡುವಾಗ ಪೇನ್ ಆಗುತ್ತಾ? ಇಲ್ಲ. ಅಂದ್ರೆ ನೋಡಿ, ಮೂವ್ಮೆಂಟ್ ಮಾಡುವಾಗ ಪೇನ್ ಇರಲ್ಲ. ನೀವ್ ಯಾವಾಗ ರೆಸ್ಟ್ ಅಲ್ಲಿ ಹಾ. ಇರ್ತೀರಾ ಅವಾಗ ಪೇನ್ ಬರುತ್ತೆ, ಅಲ್ವಾ? ಹೌದು. ನೀವ್ ಯಾವಾಗ ರೆಸ್ಟ್ ಅಲ್ಲಿ ಇರ್ತೀರಾ ಹೌದು. ಅವಾಗ ಎನರ್ಜಿ ಜಾಸ್ತಿ ಆಗುತ್ತೆ. ಎನರ್ಜಿ ಅಂತಂದ್ರೆ ಕೋಲ್ಡ್ನೆಸ್ ಹೆಚ್ಚಿಗೆ ಇರುತ್ತೆ. ಅಂದ್ರೆ ನಾವು TCM ಓಕೆ. ಮೇಲೆ ಏನಂತಂದ್ರೆ ಯಾಂಗ್ ಅಂತ ತಗೊಳ್ತೀವಿ. ಅಂದ್ರೆ ಕೋಲ್ಡ್, ಯಾಂಗ್ ಅಂದ್ರೆ ಹೀಟ್ ಅಂತ. ನಾರ್ಮಲಿ ಓಕೆ. ಹೇಳ್ಬೇಕಂತಂದ್ರೆ ಇಲ್ಲಿ ನಿಮ್ಗೆ ಕೋಲ್ಡ್ ಹೀಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಕ್ಯುಪ್ರೆಷರ್ ಥೆರಪಿಯಲ್ಲಿ ನಾವು ನಿಮ್ಗೆ ಕೋಲ್ಡ್ ಇದೆಯಾ ಹೀಟ್ ಇದೆಯಾ ಅಂತ ನೋಡ್ಬಿಟ್ಟು, ಕೋಲ್ಡ್ ಹೆಚ್ಚಿಗೆ ಇದ್ರೆ ಕೋಲ್ಡ್ ನ ಕಡಿಮೆ ಮಾಡ್ಬಿಟ್ಟು ಹೀಟ್ ನ ರೇಸ್ ಮಾಡ್ತೀವಿ. ಇವಾಗ ನಿಮ್ಗೆ BP ಬಂದಿದೆ ಅಂತಂದ್ರೆ ಅಲ್ಲಿ ಹೀಟು ರೇಸ್ ಆಗಿರುತ್ತೆ. ಇವನ್ ಶುಗರ್ ಬಂದಿದೆ ಅಂದ್ರೆ ಕೋಲ್ಡ್ ಕೂಡ ರೇಸ್ ಆಗಿರುತ್ತೆ. ಇವಾಗ ನಿಮ್ಗೆ ಮಧ್ಯೆ ಮಧ್ಯೆ ಹಿಡ್ಕೊಂಡಿರೋದು ನೋಡಿ, ಈಗ ನೀವು ಕುತ್ಕೊಂಡಾಗ ಏನಾಗುತ್ತೆ ಅಂದ್ರೆ ಬಾಡಿ ರೆಸ್ಟ್ ಅಲ್ಲಿ ಇರುತ್ತೆ. ರೆಸ್ಟ್ ಅಲ್ಲಿ ಇದ್ದಾಗ ನಿಮ್ಗೆ ಪೇನ್ ಜಾಸ್ತಿ ಆಗುತ್ತೆ. ಯಾವಾಗ ನೀವು ಮೂವ್ಮೆಂಟ್ ಕೊಡ್ತೀರೋ ಅವಾಗ ನಿಮ್ಗೆ ಪೇನ್ ಕಡಿಮೆ ಆಗುತ್ತೆ, ಅಲ್ವಾ? ಅಂದ್ರೆ ಇಲ್ಲಿ ನಿಮ್ಗೆ ಬಂದಿರೋದು ಕೋಲ್ಡ್ನೆಸ್ ಇಂದ, ಪೇನ್ ಬರ್ತಾ ಇರೋದು ಕೋಲ್ಡ್ ಇಂದ. ಅಂದ್ರೆ ನೀವು ಹೆಚ್ಚಿಗೆ ರೆಸ್ಟ್ ಮಾಡೋ ಬದಲು ಒಂದು ಅರ್ಧ ಗಂಟೆ ಕೂತ್ರೆ ಮತ್ತೆ ಸ್ವಲ್ಪ ವಾಕ್ ಮಾಡ್ತಾ ಇರಬೇಕು. ಇಲ್ಲಿ ನೋಡಿ. ಓ, ಇದೇನಮ್ಮ ಇಂಟರ್ನೆಟ್ ಎಷ್ಟು ಪ್ರಾಬ್ಲಮ್ ಕೊಡತೈತಿ. ಮತ್ತೆ ಸ್ಟಾಗ್ನೇಷನ್ ಆತು ಹೋತು ಮತ್ತ. ಇಲ್ಲ ಕಣ ಪಾಪ, ಎಲ್ಲ ವೇಟ್. ಏನು ಕೇಳಿಸ್ಲೇ ಇಲ್ಲ ಮೇಡಮ್. ಇಲ್ಲ, ಹೇಳ್ತೀನಿ. ಅದು ಇದು ಸ್ಟಾಪ್ ಆಗಿತ್ತು. ಇಲ್ಲ ನೋಡಿ, ಅದೇ. ಬಲಗೈಯಲ್ಲಿ ಹಾ. ಎಡಗೈ ಇದು. ಓಕೆ. ಎಡಗೈ ಕಿರುಬೆರಳು ಹಾ. ಈ ರೀತಿ ಸ್ಕೈ ಬ್ಲೂ ಕಲರ್ ಲೈನ್ ಹಾಕಿ ನಾನು ನೋಡಿ
ನಿಮ್ ಬಾಡಿಯಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆಗ್ಬಿಟ್ಟು ಇದು ಹಿಡ್ಕೊಂಡಂಗ್ ಆಗ್ತಾ ಇದೆ, ಪೇನ್ ಬರ್ತಾ ಇರೋದು. ಇಲ್ಲಿ ಓಕೆ ಕಿರುಬೆರಳಿಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಓಕೆ ಎಡಗೈ ಕಿರುಬೆರಳು ಸ್ಕೈ ಬ್ಲೂ. ಆಮೇಲೆ ಇಲ್ಲಿ ಹಾ ತೋರು ಬೆರಳಿಗೆ ಸ್ಕೈ ಬ್ಲೂ ಕಲರ್ ಲೈನ್ ಹಾಕಿ. ಅಗ್ನಿ ತೋರು ತತ್ವ ರೇಸ್ ಬೆರಳು ಮಾಡ್ತಾ ಇದೀನಿ, ಓಕೆ ಅಂದ್ರೆ ಇಲ್ಲಿ ವಾಯು ತತ್ವ ರೇಸ್ ಆಗುತ್ತೆ, ಅಗ್ನಿ ತತ್ವನು ಹ್ಮ್ ರೇಸ್ ಆಗುತ್ತೆ. ಸರಿನಾ? ನಿಮ್ಗೆ ಓಕೆ ರೆಕಾರ್ಡಿಂಗ್ ಕೊಡ್ತೀನಿ ಮೇಡಮ್, ಇದು ಕೇಳಿಸ್ಕೊಳ್ಳಿ. ಆಯ್ತು ಆಯ್ತು ಹ್ಮ್ ಮಧ್ಯದ ಬೆರಳಿಗೆ ಹಾ ರೆಡ್ ಹಾಕಿ. ಓಕೆ ಸರಿನಾ? ಜೊತೆಗೆ ಹ್ಮ್ ಬಲಗೈಯಲ್ಲಿ ಇಲ್ಲಿ ಉಂಗುರದ ಹಾ ಬೆರಳಿಗೆ ಆರೆಂಜ್ ಕಲರ್ ಹಾಕಿ. ಓಕೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಓಕೆ ಜೊತೆಗೆ ಇಲ್ಲಿ ಕಿರುಬೆರಳಿಗೆ, ಬಲಗೈ ಕಿರುಬೆರಳಿಗೆ ಪರ್ಪಲ್ ಕಲರ್ ಹಾಕಿ. ಆಕಾಶ ತತ್ವ ಜಾಸ್ತಿ ಓಕೆ ಮಾಡುತ್ತೆ. ಹ್ಮ್ ಹಿಡ್ಕೊಂಡಿರೋದು ಬಿಡ್ಬೇಕಲ್ಲಿ. ಪೇನ್ ಬರ್ತದಲ್ಲ, ಹಾ ಹಿಡ್ಕೊಂಡಿರೋದು ಬಿಡ್ಬೇಕು. ಆಮೇಲೆ ಇದು ಬರುತ್ತೆ ನೋಡಿ, ಹಾಟ್ ಬ್ಯಾಗ್, ಬಿಸಿನೀರ್ ತುಂಬ್ತೀವ, ಬಿಸಿನೀರ್ನ ಫಿಲ್ ಹೌದು ಮಾಡ್ಬಿಟ್ಟು ಇಟ್ಕೊಳ್ತೀವಲ್ಲ, ಅದನ್ನ ಸ್ವಲ್ಪ ಹಾ ಸ್ವಲ್ಪ ಇಟ್ಕೊಳ್ತಾ ಇರಿ. ಅವಾಗ 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 ಇಟ್ಕೊಳ್ಳಿ, ಓಕೆ ಅಂದ್ರೆ ಅಲ್ಲಿ ಸ್ಟಾಗ್ನೇಷನ್ ಆಗಿದ್ದು ಕ್ಲಿಯರ್ ಆಗುತ್ತೆ ನಿಮ್ಗೆ. ಓಕೆ ಸರಿನಾ? ಓಕೆ ಜೊತೆಗೆ ನೇಲ್ ಓಕೆ ಚಕ್ರ ಥೆರಪಿಯಲ್ಲಿ ನೀವು ಈ ಎರಡು ತೋರು ಹ್ಮ್ ಬೆರಳಿಗೆ ಈ ರೀತಿ ಸ್ಕೈ ಬ್ಲೂ ಕಲರ್ ಹಾಕಿ. ಓಕೆ ಉಗುರು ಸುತ್ತ ಹಾಕ್ಬೇಕು. ಓಕೆ ಹಾ ಹ್ಮ್ ಇದನ್ನ ಹಾಕಿ. ಓಕೆ ಜೊತೆಗೆ ಹ್ಮ್ ಲಿವರ್ ರಿಫ್ಲೆಕ್ಸ್ ಬರುತ್ತೆ ಇಲ್ಲಿ. ಓಕೆ ಇಲ್ಲಿ ಸ್ಕೈ ಬ್ಲೂ ಕಲರ್ ಡಾಟ್ ಹಾಕ್ಬೇಕು. ಆಮೇಲೆ 20 ಸರಿ ಒತ್ತಬೇಕು ಈ ರೀತಿ. ಓಕೆ ಹ್ಮ್ ಇನ್ನೊಂದು ಡೈಲಿ ಹೇಳ್ಕೊಡ್ತೀನಿ. ಮಾಡ್ಬೇಕಾ ಮ್ಯಾಮ್ ಹಾ ಹಾ ಡೈಲಿ. ಡೈಲಿ ಒತ್ತಬೇಕಾ ಡೈಲಿ ಒತ್ತಿ ಓಕೆ 20 ಸರಿ, ಬೆಳಿಗ್ಗೆ ಎದ್ದ ತಕ್ಷಣನೇ ಪ್ರೆಸ್ ಮಾಡಿ. ಸರಿನಾ? ಓಕೆ ಆಮೇಲೆ ಇಲ್ಲಿ ಹ್ಮ್ ನಮ್ಮ ತೋರು ಬೆರಳು ಮಧ್ಯದ ಬೆರಳಿಗೆ ಇಲ್ಲಿ ಲೈನ್ಗೆ ರೆಡ್ ಕಲರ್ ಹಾಕಿ. ಹೀಗೆ ಓಕೆ ಯಾರಿಗೆ ಬ್ಯಾಕ್ ಪೇನ್ ಆಗ್ಲಿ, ಲೋವರ್ ಬ್ಯಾಕ್ ಪೇನ್ ಆಗ್ಲಿ, ಅಥವಾ ಅಪ್ಪರ್ ಬ್ಯಾಕ್ ಆಗ್ಲಿ ಪೇನ್ ಇದ್ದರು ಇಲ್ಲಿ ಎರಡಕ್ಕೂ ಈ ರೀತಿ ಲೈನ್ ಹಾಕ್ಬೇಕು. 2 ಲೈನ್ ಹಾಕ್ಬೇಕು. ತೋರು ಬೆರಳು ಮಧ್ಯದ ಓಕೆ ಬೆರಳು ಮಧ್ಯಭಾಗದಲ್ಲಿ ಒಂದು ಲೈನ್, ಮಧ್ಯದ ಬೆರಳು ಮತ್ತೆ ಹ್ಮ್ ಉಂಗುರದ ಬೆರಳು ಮಧ್ಯದಲ್ಲಿ ಒಂದು ಲೈನ್. ಇದು ಓಕೆ ಹಾಕಿದಾಗ ಕೂಡ ನಿಮ್ಗೆ ಪೇನ್, ಎಲ್ಲೇ ಪೇನ್ ಇದ್ರು, ಹಿಂಭಾಗದಲ್ಲಿ ಎಲ್ಲೇ ಪೇನ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಓಕೆ ಇಷ್ಟ ಮಾಡಿ ಮೇಡಮ್, ಸರಿ ಹೋಗುತ್ತೆ. ಓಕೆ ಮತ್ತೆ ಫುಡ್ ಅಲ್ಲಿ ನೀವು ಹಾಲು, ಮೊಸರು, ಮಜ್ಜಿಗೆ ಬೇಡ. ಕೋಲ್ಡ್ ರಿಲೇಟೆಡ್ ಬೇಡ, ಮೊಳಕೆ ಕಾಳಾಗ್ಲಿ, ಹಣ್ಣುಗಳಾಗ್ಲಿ ಯಾವುದು ಬೇಡ. ಮತ್ತೆ ಹಸಿ ತರಕಾರಿಗಳನ್ನ ತಿನ್ಬಾರ್ದು.